ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನನ್ನ ಗಂಡ ಮಂಚದಿಂದ ಕೆಳಗೆ ಬಿದ್ದು ಸತ್ತೋದ್ರು ಅಂತ ಪೊಲೀಸರ ಮುಂದೆ ಅಳ್ತಾ ನಾಟಕವಾಡಿದ್ದ ಮಹಿಳೆ ಅಸಲಿ ಮುಖ ಈಗ ಬಯಲಿಗೆ ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ನಡೆದ ಶಿವಕುಮಾರ್ ಅಲಿಯ ಸಾದಿಕ್ ಪಾಷಾ ಅನ್ನುವವರ ಕೊಲೆ ಪ್ರಕರಣ ಈಗ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಯಾಕಂದರೆ ಈ ಕೊಲೆ ಹಿಂದೆ ಇರೋದು ಬೇರೆ ಯಾರೂ ಅಲ್ಲ, ಸ್ವತಃ ಆತನ ಪತ್ನಿ ರೇಷ್ಮಾ. ಇಲ್ಲಿ ಹೆಸರು ಶಿವಕುಮಾರ್ ಅಲಿಯ ಸಾದಿಕ್ ಪಾಷಾ ಯಾಕಿದೆ ಅಂದರೆ 20 ವರ್ಷಗಳ ಹಿಂದೆ ಈ ಶಿವಕುಮಾರು ರೇಷ್ಮಾಳನ್ನು ಪ್ರೀತಿಸಿ ಅಂತರ್ಧರ್ಮೀಯ ಮದುವೆ ಆಗಿರ್ತಾನೆ. ಸೊ ತನ್ನ ಹೆಂಡತಿಗೋಸ್ಕರ ಸಾದಿಕ್ ಪಾಷಾ ಆಗಿ ಬದಲಾಗಿರ್ತಾನೆ. ಹೀಗೆ ನೋಡಿದರೆ ತಾನು ಪ್ರೀತಿಸಿ ಮದುವೆಯಾಗಿದ್ದ ಹೆಂಡತಿಯೇ ಸ್ಕೆಚ್ ಹಾಕಿ ಜೀವ ತೆಗೆದಿದ್ದಾಳೆ. ಹಾಗಾದರೆ ಈ ಕೊಲೆ ಯಾಕೆ ನಡೀತು, ಹೇಗೆ ನಡೀತು ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಗೌರಿಬಿದನೂರಿನ ವಿವಿಪುರಂ ಬಡಾವಣೆಯ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಶಿವಕುಮಾರು ಕಳೆದ ಶುಕ್ರವಾರ ನಿಗೂಢವಾಗಿ ಸಾವನ್ನಪ್ಪಿದ್ರು. ಈ ಘಟನೆ ನಡೆದಾಗ ಪೊಲೀಸರಿಗೆ ಫೋನ್ ಮಾಡಿದ ಪತ್ನಿ ರೇಷ್ಮಾ ತನ್ನ ಗಂಡ ಆಕಸ್ಮಿಕವಾಗಿ ಬಿದ್ದು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಕತೆ ಕಟ್ಟಿಬಿಟ್ಟಿದ್ಲು. ಆದರೆ ಪೊಲೀಸರು ಮನೆಗೆ ಬಂದು ನೋಡಿದಾಗ ಅಲ್ಲಿ ಕಂಡ ದೃಶ್ಯ ಬೇರೆಯೇ ಆಗಿತ್ತು. ಸತ್ತೋಗಿದ್ದ ಶಿವಕುಮಾರ್ನ ಕೈಕಾಲುಗಳನ್ನು ವಿಕೃತವಾಗಿ ತಿರುಚಲಾಗಿತ್ತು, ಸೊಂಟ ಮುರಿಯಲಾಗಿತ್ತು, ಮೈ ಮೇಲೆ ರಕ್ತದ ಕಲೆಗಳಿದ್ವು. ಅದಷ್ಟೇ ಅಲ್ಲ, ಸಾಕ್ಷ್ಯವನ್ನು ನಾಶಪಡಿಸಬೇಕು ಅಂತ ಮನೆಯನ್ನು ಆ್ಯಸಿಡ್ ಹಾಕಿ ತೊಳೆಯಲಾಗಿತ್ತು. ಪೊಲೀಸರಿಗೆ ರೇಷ್ಮಾ ಮೇಲೆ ಅನುಮಾನ ಬಂದು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಭಯಾನಕ ಸತ್ಯ ಹೊರಗೆ ಬಂತು. ಈ ಶಿವಕುಮಾರ್ ಹೆಂಡತಿ ರೇಷ್ಮಾಗೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದಂತೆ. ಕುಡ್ಕೊಂಬರೋದು, ಹೊಡಿಯೋದು, ಬಡಿಯೋದು, ಮತ್ತೆ ಇವನಿಗೆ ಮಾಡೋಕ್ಕೆ ಕೆಲಸ ಕೂಡ ಇರಲಿಲ್ವಂತೆ. ಉಂಡಾಡಿ ಗುಂಡನ ರೀತಿ ತಿರ್ಗಾಡ್ಕೊಂಡಿರ್ತಾನೆ. ಹೆಂಡತಿ ರೇಷ್ಮಾನೇ ದುಡಿಯೋದಕ್ಕೆ ಹೋಗ್ತಾ ಇರ್ತಾಳೆ, ಅವಳೇ ಗಂಡನನ್ನು ಸಾಕ್ತಾ ಇರ್ತಾಳೆ. ಹೀಗಾಗಿ ಮನೆಯಲ್ಲಿ ಡೈಲಿ ಜಗಳ ಆಗ್ತಾ ಇರುತ್ತೆ. ಗಂಡ ಕುಡ್ಕೊಂಬಂದು ಹೊಡಿತಾ ಇರ್ತಾನೆ. ಹೀಗಾಗಿ ರೇಷ್ಮಾ ಇವನನ್ನು ನೋಡಿ ನೋಡಿ ರೋಷಿ ಹೋಗಿರ್ತಾಳೆ. ಕೊನೆಗೊಂದು ದಿನ ಇವನನ್ನು ಮುಗಿಸ್ಬಿಡಬೇಕು ಅಂತ ಮುಹೂರ್ತ ಫಿಕ್ಸ್ ಮಾಡ್ತಾಳೆ. ಆಂಧ್ರ ಪ್ರದೇಶದ ತೆನಾಲಿಯಿಂದ ತನ್ನ ತಮ್ಮ ಶಾರುಖ್ ಮತ್ತು ಆತನ 4 ಸ್ನೇಹಿತರನ್ನು ಕರ್ಸ್ಕೊಳ್ತಾಳೆ. ಶುಕ್ರವಾರ ಮನೆಯಲ್ಲಿದ್ದ ಮಕ್ಕಳನ್ನು ಬೇರೊಂದು ರೂಮ್ಗೆ ಕಳಿಸಿ ಬಾಗಿಲು ಹಾಕಿದ ಆರೋಪಿಗಳು ಮಲಗಿಕೊಂಡಿದ್ದ ಶಿವಕುಮಾರ್ ಅವರ ಕೈಕಾಲು ಬಾಯಿಯನ್ನು ಗಟ್ಟಿಯಾಗಿ ಹಿಡಿದು ಕಟ್ಟಿಗೆ ಮತ್ತು ರಾಡ್ನಿಂದ ಹಿಗ್ಗಾಮುಗ್ಗ ಹಲ್ಲೆ ನಡೆಸಿ ಕೊಲೆ ಮಾಡಿರ್ತಾರೆ. ಈ ಪ್ರಕರಣದಲ್ಲಿ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಈಗ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೊದಲೇ ಇವನು ಶಾರುಖ್, ಇವನಿಗೆ 23 ವರ್ಷ, ರೇಷ್ಮಾಳ ತಮ್ಮ ಇವನು. 2ನೇದ್ದು ಪಾರ್ಥ, 3ನೇದ್ದು ಅಕ್ಷಯ, 4ನೇವನು ಆನಂದ್ ಬಾಬು, 5ನೇವನು ರಾಮು. ಇವರನ್ನು ಆಂಧ್ರ ಪ್ರದೇಶದ ತೆನಾಲಿಯಲ್ಲಿ ಅರೆಸ್ಟ್ ಮಾಡಿ ಕರೆತರಲಾಗಿದೆ. ಮೃತನ ಸಹೋದರ ಯಲ್ಲಪ್ಪ ನೀಡಿದ ದೂರಿನ ಮೇರೆಗೆ ಗೌರಿಬಿದನೂರು ನಗರ ಠಾಣೆ ಪೊಲೀಸರು ಈ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಅದನ್ನು ಬೇಸಿಕ್ಲಿ ಅರ್ಲಿ ಮಾರ್ನಿಂಗ್ ಪೊಲೀಸ್ಗೆ ಒಂದು ಫೋನ್ ಬಂದಿದೆ. 7:30 8 ಗಂಟೆ ಟೈಮಲ್ಲಿ ಮನೆಯಲ್ಲಿ ಯಾರಾದ್ರದ್ದು ಡೆತ್ ಆಗಿದೆ, ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಬಂದಿದೆ. ವೈಫು ಹಸ್ಬೆಂಡು ಡೆತ್ ಆಗಿದೆ. ಅಲ್ಲಿ ಹೋಗುವಾಗ ಟೈಮಲ್ಲಿ ನಮಗೆ ಗೊತ್ತಾಯಿತು ಹಸ್ಬೆಂಡ್ ನಾವು ಕೇಳಿದ್ದೀವಿ ಏನಾಯಿತು. ಅವರು ಈ ಥರ ತಿಳಿಸಿದ್ದಾರೆ ನಮಗೆ ಇವರು ರಾತ್ರಿ ಇಲ್ಲಿ ಬಂದು ಕುಡಿದು ಬಂದು ಮಲಗಿದ್ದಾರೆ. ಆಮೇಲೆ ಬೆಳಿಗ್ಗೆಯಿಂದ ಇದಿಲ್ಲ, ಇವತ್ತು ಯಾವುದು ಕಾರಣಕ್ಕೆ ಡೆತ್ ಆಗಿದೆ ಈ ಥರ ಹೇಳಿದ್ದಾರೆ ಇವರು. ಆಮೇಲೆ ಸ್ಟಾರ್ಟಿಂಗಿಂದ ಅದು ಅನುಮಾನಾಸ್ಪದ ಥರ ಇತ್ತು. ಸೊ ನಾವು ಕೂಡ ಎಲ್ಲ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡಿ, ಸೀನಿಯರ್ ಕ್ರೈಮ್ ವಗೇರಾ ಆಫೀಸರ್ಸ್ ವಿಸಿಟ್ ಮಾಡಿ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಸಿನ್ಸ್ ಸ್ಟಾರ್ಟಿಂಗಿಂದ ಸ್ವಲ್ಪ ಡೌಟ್ ಇತ್ತು, ಅವ್ರದ್ದು ವರ್ಜನ್ ಮ್ಯಾಚ್ ಆಗಿಲ್ಲ. ಆ ಬಾಡಿದು ಕೈಗೆ ಎಲ್ಲ ಫ್ರ್ಯಾಕ್ಚರ್ ಆಗಿತ್ತು, ಮತ್ತು ಬಾಡಿ ಮೇಲೆ ಕೂಡ ಬೇರೆ ಬೇರೆ ಇಂಜುರೀಸ್ ಇತ್ತು. ಮತ್ತು ಏನು ಎವಿಡೆನ್ಸ್ ವಗೇರಾ ಡಿಸ್ಟ್ರಾಯ್ ಮಾಡಿದ್ದಾರೆ ಆ ಥರದ್ದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಸೊ ನಾವು ಸತತವಾಗಿ ಎಫರ್ಟ್ಸ್ ಮಾಡಿ ಆಮೇಲೆ ಅವ್ರದ್ದು ಇಂಟರೋಗೇಷನ್ ಮಾಡಿ ಆಮೇಲೆ ನಮಗೆ ಗೊತ್ತಾಯಿತು ಅವ್ರದ್ದು ವೈಫ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ರೆಗ್ಯುಲರ್ ಆಗಿ ಅವ್ರದ್ದು ಗಲಾಟೆ ಆಗ್ತಾಯಿತ್ತು. ಸೊ ವೈಫ್ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಅಲ್ಲಿಂದ ಹುಡುಗರಿಗೆ ಕರೆದು ರಾತ್ರಿವರೆಗೆ ಹೊಡೆದಿದ್ದಾರೆ, ದೋಣೆ ವಗೇರೆಯಿಂದ ಕೈಯಿಂದ ಈ ಥರ ಹೊಡೆದಿದ್ದಾರೆ. ಅವ್ರಿಗೆ ಈ ಥರ ಹೊಡೆದಿದ್ದಾರೆ. ಈ ಕಾರಣ ಇಂಜುರೀಸ್ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿತ್ತು ರಾತ್ರಿ 1:32 ಅರೌಂಡ್. ಬಟ್ ಇವರು ಯಾವುದು ಕಾರಣಕ್ಕೆ ಅವರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ ಟ್ರೀಟ್ಮೆಂಟ್ಗೋಸ್ಕರ, ಮತ್ತು ಪೊಲೀಸ್ಗೆ ಕೂಡ ಇನ್ಫಾರ್ಮ್ ಮಾಡಿಲ್ಲ. ಮತ್ತು ಪೊಲೀಸ್ಗೆ ಬೆಳಿಗ್ಗೆ ಈ ಥರ ಮಿಸ್ಗೈಡ್ ಮಾಡೋಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಈ ಕೇಸಲ್ಲಿ ಈಗ ನಾವು ಎಲ್ಲ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದೀವಿ. 5 ಜನ ಹುಡುಗರು ಬಂದಿತ್ತು. ಈ ಲೇಡಿದು ಬ್ರದರ್ ಮತ್ತು ಅವರ್ ಫ್ರೆಂಡ್ಸ್, ಲೇಡಿಗೆ ಮತ್ತು ಇವರ ಫ್ರೆಂಡ್ಸ್ಗೆ ಮತ್ತು ಬ್ರದರ್ಗೆ ಎಲ್ಲರಿಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ.
ಅವರು ಹಸ್ಬೆಂಡ್ ವೈಫ್. ಅವ್ರದ್ದು ಅರೌಂಡ್ 10 ವರ್ಷ ಆಗಿದೆ ಮದುವೆ ಆಗಿ. ಇವರು ಬಟ್ ಹಸ್ಬೆಂಡ್ ಏನು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ವೈಫ್ ಮೇಲೆ ಡಿಪೆಂಡೆಂಟ್ ಇತ್ತು. ವೈಫ್ ಏನು ಹೊರಗಡೆ ಕೆಲಸ ಮಾಡ್ತಾ ಇತ್ತು ಯಾವುದೋ ಫ್ಯಾಕ್ಟ್ರಿಯಲ್ಲಿ, ಅವ್ರ ಮೇಲೆ ಡಿಪೆಂಡೆಂಟ್ ಇತ್ತು. ಇದೇ ಕಾರಣ ಬಗ್ಗೆ ಒಂದು ರೆಗ್ಯುಲರ್ ಆಗಿ ಗಲಾಟೆ ಆಗ್ತಾ ಇತ್ತು ದುಡ್ಡುಗೋಸ್ಕರ. ಮತ್ತು ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬೇರೆ ಕಾರಣ ವಗೇರೆ ಕೂಡ ಇತ್ತು. ಈ ಕಾರಣ ಬಗ್ಗೆ ಇವರು ಕೂಡ ರೆಗ್ಯುಲರ್ ಆಗಿ ಅವ್ರ ಜೊತೆ ಗಲಾಟೆ ಮಾಡಿಕೊಂಡು ಅವರಿಗೆ ಉಳಿದಿದ್ದಾರೆ. ಈ ಥರ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ರೆಗ್ಯುಲರ್ ಗಲಾಟೆ ಕಾರಣ ಬಗ್ಗೆ ಇವರಿಗೆ ಫ್ಯಾಮಿಲಿ ಮೆಂಬರ್ ಜೊತೆಗೆ ಇವರು ಪ್ಲ್ಯಾನ್ ಮಾಡಿ ಈ ಥರ ಆಫೀಸ್ ಕಮೆಂಟ್ ಮಾಡಿದ್ದಾರೆ. ಪ್ರೀತಿ ವಿಶ್ವಾಸ ಇರಬೇಕಾದ ಸಂಸಾರದಲ್ಲಿ ಕ್ರೌರ್ಯ ಮನೆ ಮಾಡಿದರೆ ಅದರ ಅಂತ್ಯ ಹೀಗೆ ಇರುತ್ತೆ. ಕಾನೂನನ್ನು ಕೈಗೆತ್ತಿಕೊಳ್ಳೋದು ಯಾವುದಕ್ಕೂ ಪರಿಹಾರ ಅಲ್ಲ. ಕೌಟುಂಬಿಕ ಕಲಹಗಳಿದ್ದರೆ ಕಾನೂನುಬದ್ಧವಾಗಿ ಅಥವಾ ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸ್ಕೊಳ್ಬೇಕು. ಒಂದು ಕ್ಷಣಿಕ ಕೋಪ ಅಥವಾ ದ್ವೇಷಕ್ಕೆ ಬಲಿಯಾಗಿ ಮಾಡುವ ಅಪರಾಧಗಳು ನಿಮ್ಮ ಜೀವನವನ್ನು ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಸಹ ಹಾಳು ಮಾಡ್ತವೆ. ನೆನಪಿರಲಿ, ಮಾಡಿದ ಪಾಪ ಯಾವತ್ತೂ ಅಡಗಿಸಿ ಇಡೋದಕ್ಕಾಗೋದಿಲ್ಲ. ಕಾನೂನಿನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.